ಎಲ್ಲರಿಗೂ ನಮಸ್ಕಾರ. ರಶ್ಮಿ ಧ್ವನಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 9ನೇ ತರಗತಿಯ ಮುದ್ದು ಮಕ್ಕಳೇ, ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, 9ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂತಹ ಭಾಗ 1ರಲ್ಲಿ ಬರುವಂತಹ ಸುಂದರವಾದಂತಹ ಪದ್ಯ ಭಾಗ, ಅದ್ಭುತವಾದಂತಹ ಪಾಠ. ಇಂದಿನ ತರಗತಿಯಲ್ಲಿ ನಾವೆಲ್ಲರೂ ಅಭ್ಯಾಸವನ್ನು ಮಾಡೋಣ. ಯಾರೆಲ್ಲ ಪುಸ್ತಕವನ್ನು ತೆಗೆದಿಟ್ಟುಕೊಂಡಿಲ್ವೋ ಎಲ್ಲರೂ ಪುಸ್ತಕವನ್ನು ತೆಗೆದಿಟ್ಟುಕೊಳ್ಳಿ. ಯಾವ ಪಾಠವನ್ನು ಮಾಡೋಣ ಅನ್ನೋದನ್ನು ನೋಡೋಣ ಬನ್ನಿ. ಪದ್ಯ ಭಾಗ 4, ಬಲಿಯ ನಿತ್ತೊಡೆ ಮುನಿವೆಂ. ಹಳಗನ್ನಡ ಪದ್ಯ, ಕವಿ ಜನ ಕವಿಯಿಂದ ರಚನೆಯಾಗಿರ್ತಕ್ಕಂತಹ ಹಳಗನ್ನಡ ಪದ್ಯ ಬಲಿಯ ನಿತ್ತೊಡೆ ಮುನಿವೆಂ ಅನ್ನುವಂತಹ ಪದ್ಯ ಭಾಗ ತುಂಬ ಅದ್ಭುತವಾದಂತಹ ಪಾಠ ಇದು. ಇದರ ಬಲಿಯ ನಿತ್ತೊಡೆ ಮುನಿವೆಂ ಅನ್ನುವಂತಹ ಪಾಠದ ಸಂಕ್ಷಿಪ್ತ ಅರ್ಥವನ್ನು ನೋಡೋದಾದರೆ, ಚಂಡಮಾರಿ ಅನ್ನುವಂತಹ ಒಬ್ಬ ದೇವಿ, ನನಗೇನಾದರೂ ನರಬಲಿಯನ್ನು ಪ್ರಾಣಿ ಬಲಿಯನ್ನು ನೀವು ಕೊಟ್ಟಿದ್ದೆ ಆದರೆ ನಾನು ನಿಮ್ಮ ಮೇಲೆ ಕೋಪವನ್ನು ಮಾಡಿಕೊಳ್ತೀನಿ ಅನ್ನುವಂತಹ ಉದ್ದೇಶದಿಂದ ಹೇಳಿರುವಂತಹ ಮಾತು. ಜನ ಕವಿ ಇದನ್ನು ರಚನೆಯನ್ನು ಮಾಡಿದ್ದಾರೆ ಈ ಪದ್ಯ ಭಾಗವನ್ನು. ಈ ಪ್ರಸ್ತುತ ಪದ್ಯ ಭಾಗದ ರಚನಾಕಾರರಾಗಿರ್ತಕ್ಕಂತಹ ಕವಿ ಪರಿಚಯವನ್ನು ನೋಡಿಕೊಂಡು ಅದಾದಮೇಲೆ ಪಾಠದ ಸಂಪೂರ್ಣ ಅರ್ಥವನ್ನು ನೋಡೋಣ ಬನ್ನಿ. ಕೃತಿಕಾರರ ಪರಿಚಯ. ಹಳೆಬೀಡು ಪ್ರಾಂತ್ಯದ ಕವಿ. 1725 ಹೊಯ್ಸಳರ ಬಲ್ಲಾಳನಿಂದ ಕವಿಚಕ್ರವರ್ತಿ ಅಭಿಧಾನವನ್ನು ಪಡೆದ ಈತ ಯಶೋಧರ ಚರಿತೆ, ಅನಂತನಾಥ ಪುರಾಣ ಮತ್ತು ಅನುಭವ ಮುಕುರ ಕಾವ್ಯಗಳ ಕರ್ತೃ. ನರಸಿಂಹ ಬಲ್ಲಾಳನ ಆಸ್ಥಾನದಲ್ಲಿ ದಂಡಾಧಿಪತಿಯೂ ಮಂತ್ರಿಯೂ ಆಗಿದ್ದನು. ಜೈನ ಧಾರ್ಮಿಕ ಕಾವ್ಯಗಳನ್ನು ರಚಿಸಿದ ಜನ ಅಹಿಂಸಾ ತತ್ವವನ್ನು ಕಾವ್ಯಗಳಲ್ಲಿ ಸಂದೇಶ ರೂಪದಲ್ಲಿ ನೀಡಿದ ಕವಿ. ನೋಡಿ, ಈ ಜನ ಕವಿ ಹಳೆಬೀಡು ಪ್ರಾಂತ್ಯಕ್ಕೆ ಸೇರಿದಂತಹ ಕವಿ. ಹಳೆಬೀಡು ಪ್ರಾಂತ್ಯದಲ್ಲಿ ಇದ್ದ. ಹೀಗಾಗಿ ಅಂತಂದರೆ ಸಾಮಾನ್ಯ ಶಕ ಅಂತ ಕರಿತೀವಿ. ಇದನ್ನೇ ನಾವು ಕೃಷ್ಣ ಶಕ ಅಂತಲೂ ಕೂಡ ಕರಿತೀವಿ. 1725 ಈತನ ಕಾಲಮಾನ ಅಂತ ಹೇಳಲಾಗಿದೆ. ಹೊಯ್ಸಳರ ಬಲ್ಲಾಳನಿಂದ ಕವಿ ಚಕ್ರವರ್ತಿ ಅನ್ನುವಂತಹ ಬಿರುದನ್ನು ಪಡೆದುಕೊಂಡಿರತಕ್ಕಂತಹ ಜನ ಮಹಾಕವಿ ಯಶೋಧರ ಚರಿತೆ, ಅನಂತನಾಥ ಪುರಾಣ, ಅನುಭವ ಮುಖರ ಸೇರಿದಂತೆ ಹಲವಾರು ಕಾವ್ಯಗಳನ್ನ ರಚನೆ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಈ 3 ಕಾವ್ಯಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ನರಸಿಂಹ ಬಲ್ಲಾಳನ ಆಸ್ಥಾನದಲ್ಲಿ ದಂಡಾಧಿಪತಿ ಅಂದರೆ ಸೇನಾಧಿಪತಿಯಾಗಿಯೂ ಕೂಡ ತನ್ನ ಕಾರ್ಯವನ್ನು ನಿರ್ವಹಿಸಿ, ಅದಾದಮೇಲೆ ಮಂತ್ರಿಯಾಗಿಯೂ ಕೂಡ ತನ್ನ ಕೆಲಸವನ್ನು ಈತ ಮಾಡಿದ, ಅಂದರೆ ಕಾರ್ಯವನ್ನು ಕೂಡ ಮಾಡಿದನ. ಇನ್ನು ಜೈನ ಧಾರ್ಮಿಕ ಕಾವ್ಯಗಳನ್ನ ರಚಿಸಿದಂಥ ಈತನ ಪ್ರಮುಖ ಕಾವ್ಯಗಳಲ್ಲಿ ನಾವು ಏನು ಸಂದೇಶ ನೋಡ್ಬೋದು ಅಂದರೆ ಅಹಿಂಸಾ ತತ್ವವನ್ನು ಈತ ಎತ್ತಿ ಹಿಡಿದಿರುವಂಥ ಸಂದೇಶವನ್ನು ನಾವೆಲ್ಲರೂ ಮನಗಾಣಬಹುದು. ಆಶಯ ಭಾಗದ ಬಗ್ಗೆ ಹೋಗೋಣ ಬನ್ನಿ. ಅಹಿಂಸೆ, ಹಿಂಸೆಯ ಮೇಲೆ; ಧರ್ಮ, ಅಧರ್ಮದ ಮೇಲೆ; ನ್ಯಾಯ, ಅನ್ಯಾಯದ ಮೇಲೆ; ನೀತಿ, ಅನೀತಿಯ ಮೇಲೆ ಜಯವನ್ನು ಸಾಧಿಸಬೇಕೆಂಬುದು ಲೋಕದ ಆಶಯ. ಈ ಆಶಯಕ್ಕನುಸಾರ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳ ಬಗೆಗೆ ಸದಾ ಎಚ್ಚರದಿಂದ ಇರಬೇಕು. ಸ್ವಲ್ಪ ಮೈಮರೆತರೂ ಅಮೃತ ಮತಿಯಂತೆ ನಾಯಕ ನರಕವನ್ನು ಅನುಭವಿಸಬೇಕಾದೀತು. ಇಲ್ಲದಿದ್ದರೆ ಮನಸ್ಸಿಜನ ಮಾಯೆ ವಿಧಿವಿಲಸನದ ನೆರಂಬಡೆಯೇ ಕೊಂದು ಕೂಗದೆ ನರರಂ ಎಂದು ನಿಟ್ಟುಸಿರು ಬಿಡುವಂತಾಗುವುದು. ನೋಡಿ, ಇಲ್ಲೇನು ಹೇಳ್ತಾರಪ್ಪ ಅಂತಂದ್ರೆ, ಅಹಿಂಸೆ ಅಂದರೆ ಹಿಂಸೆಯ ಮೇಲೆ; ಧರ್ಮ ಅಂದರೆ ಅಧರ್ಮದ ಮೇಲೆ; ಅನ್ಯಾಯದ ಮೇಲೆ, ಅನೀತಿಯ ಮೇಲೆ ಯಾವಾಗಲೂ ಜಯವನ್ನು ಸಾಧಿಸಬೇಕನ್ನುವಂಥದ್ದು ಲೋಕದ ಆಶಯ ಇರ್ತೈತಿ. ಈ ಆಶಯಕ್ಕನುಸಾರವಾಗಿ ಮನುಷ್ಯನಾದವನು ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯಗಳನ್ನಾತ ಬಿಡಬೇಕು. ಅವುಗಳ ಬಗ್ಗೆ ಸಾಮಾನ್ಯವಾಗಿ ಅಂದರೆ ಸದಾ ಕೂಡ ಎಚ್ಚರಿಕೆಯಿಂದ ಇರಬೇಕು. ನಾವು ಸ್ವಲ್ಪ ಏನಾದರೂ ಮೈಮತ್ತರೂ ಕೂಡ ಅಮೃತ ಮತಿಯಂತೆ ತಮ್ಮ ಜೀವನದಲ್ಲಿ ನರಕವನ್ನು ಅನುಭವಿಸಬೇಕಾಗ್ತದೆ ಅಂತ ಹೇಳ್ತಾರೆ. ಅಮೃತ ಮತಿ ಅಂತಂದರೆ ಈ ಪ್ರಸ್ತುತ ಪಾಠದಲ್ಲಿ ಇರ್ತಕ್ಕಂತಹ ಪೂರ್ವಕತೆ ಅಂತ ಇದ್ಕೊಂಡ್ರೆ ನಿಮಗೆ ಈಕೆ ಯಾರು, ಏನು ಎನ್ನುವಂಥ ಸಂಪೂರ್ಣ ಅರ್ಥ ನಿಮಗೆ ಬರುತ್ತೆ. ಮುಂದೆ ಪೂರ್ವಕತೆಯನ್ನು ಹೇಳ್ತೀನಿ, ಆವಾಗ ನಿಮಗೆ ಅಮೃತ ಮತಿ ಬಗ್ಗೆ ಸಂಪೂರ್ಣ ತಿಳಿಯುತ್ತೆ. ಇನ್ನು ಮನಸ್ಸಿಜನ ಮಾಯೆ ವಿಧಿ ವಿಲಸನದ ನೆರಂಬಡೆಯೇ ಕೊಂದು ಕೂಗದೆ ನರರಂ ಎಂದು ನಿಟ್ಟುಸಿರು ಬಿಡುವಂತಾಗುವುದು ಅಂತ ಹೇಳ್ತಾರೆ. ಹಂಗಂತಂದ್ರೆ ಮಕ್ಕಳೇ, ನಿಮಗೆ ಅದರ ವಿವರಣೆ ಹೇಳ್ಬೇಕಪ್ಪ ಅಂತಂದ್ರೆ, ಮನಸ್ಸಿಜನ ಮಾಯೆ ವಿಧಿ ವಿಲಸನದ ನೆರಂಬಡೆಯೇ ಕೊಂದು ಕೂಗದೆ ನರರಂ ಎಂದು ನಿಟ್ಟುಸಿರು ಬಿಡುವಂತಾಗುವುದು. ಮನಸ್ಸಿಜ ಅಂದರೆ ಪ್ರೇಮ, ಕಾಮದೇವ ಅಥವಾ ಪ್ರೇಮದ ಭಾವನೆ ಎಂಬುದು ವಿಧಿ ಆಟದಂತೆ ಮನುಷ್ಯರನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡು ಅವರನ್ನೇನಾಗತ್ತೆ ಒಳಗೆ ಕಾಡಲು ಪ್ರಾರಂಭ ಆಗುತ್ತೆ. ಅದು ನೇರವಾಗಿ ಯಾವತ್ತೂ ಮನುಷ್ಯರನ್ನು ಕೊಲ್ಲುವುದಿಲ್ಲ, ಆದರೆ ಅಷ್ಟೊಂದು ನೋವು ಮಾತ್ರ ಇದೇನು ಮಾಡ್ತೈತಿ ಕೊಡುತ್ತೆ. ಅದರಿಂದ ಮನುಷ್ಯರೇನಾಗ್ತಾರಪ್ಪ ಅಂದ್ರೆ ಕೂಗಲಾರದೆ ಕಷ್ಟವನ್ನು ಒಳಗೆ ತಾಳುತ್ತಾ ನಿಟ್ಟುಸಿರು ಬಿಡುವಂತಹ ಪರಿಸ್ಥಿತಿ ಉಂಟಾಗುವಂತಹ ಒಂದು ಭಾವನೆಗೆ ನಾವು ಮನಸ್ಸಿಜನ ಮಾಯೆ ವಿಧಿ ವಿಲಸನದ ನೆರಂಬಡೆ ಕೊಂದು ಕೂಗದೆ ನರರಂ ಅಂತೆ ಹೇಳ್ತೀವಿ. ಇನ್ನು ಸರಳವಾಗಿ ಹೇಳ್ಬೇಕಪ್ಪ ಒಂದೇ ಅರ್ಥದಲ್ಲಂತಂದ್ರೆ,
ಪ್ರೇಮದ ನೋವು ತುಂಬ ಗಾಢವಾಗಿದ್ದು ಅದು ಮನುಷ್ಯರನ್ನು ಹೊರಗೆ ತೋರಿಸಿಕೊಳ್ಳಲಾಗದಷ್ಟು ಕಾಡಿ ಒಳಗೆ ದುಃಖದಿಂದ ನಿಟ್ಟುಸಿರು ಬಿಡುವಂತೆ ಮಾಡುವುದೇ ಅದರ ಅರ್ಥ. ಪ್ರಸ್ತುತ ಬಲಿಯ ನಿತ್ತೊಡೆ ಮುನಿಯಂ ನಿಗದಿತ ಪದ್ಯ ಭಾಗವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಹೊರತಂದಿರುವ ತೆಕ್ಕುಂಜೆ ಗೋಪಾಲ ಕೃಷ್ಣ ಭಟ್ ಅವರ ಸಂಪಾದನಾ ಗ್ರಂಥ ಜನ್ನಕವಿ ವಿರಚಿತ ಯಶೋಧರ ಚರಿತೆ ಕಾವ್ಯದಿಂದ ಆಯ್ಕೆ ಮಾಡಿಕೊಂಡು ಸಂಯೋಜಿಸಿ ನಿಗದಿಪಡಿಸಿದೆ. ನೋಡಿ, ಈ ಪ್ರಸ್ತುತ ಪದ್ಯ ಭಾಗ ಏನಿದೆಯಲ್ಲ, ಬಲಿಯ ನಿತ್ತೊಡೆ ಮುನಿಯಂ ಅನ್ನುವಂತಹ ಈ ಪದ್ಯ ಭಾಗವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಹೊರತಂದಿರತಕ್ಕಂತಹ ತೆಕ್ಕುಂಜೆ ಗೋಪಾಲ ಕೃಷ್ಣ ಭಟ್ ಅವರು ರಚನೆ ಮಾಡಿರ್ತಕ್ಕಂತಹ ಜನ್ನಕವಿ ವಿರಚಿತ ಯಶೋಧರ ಚರಿತೆ ಕಾವ್ಯದಿಂದ ಆಯ್ಕೆ ಮಾಡಿಕೊಂಡು ಪ್ರಸ್ತುತ ಪದ್ಯ ಭಾಗವನ್ನು ಇಲ್ಲಿ ಕೊಡಲಾಗಿದೆ. ಮಕ್ಕಳೇ, ಪೂರ್ವಕಥೆಯನ್ನು ನೋಡ್ಕೊಳ್ಳೋಣ ಬನ್ನಿ. ರಾಜಪುರವೆಂಬ ಪಟ್ಟಣ, ಅದರ ದೊರೆ ಮಾರಿದತ್ತ. ಮಕ್ಕಳೇ, ಕಥೆಯನ್ನು ಹೇಳ್ತಾ ಇದ್ದೀನಿ, ಲಕ್ಷ್ಯ ಕೊಟ್ಟು ಕೇಳಿ. ರಾಜಪುರವೆಂಬ ಪಟ್ಟಣ, ಅದರ ದೊರೆ ಮಾರಿದತ್ತ. ಆ ಪುರದಲ್ಲಿ ಚಂಡಮಾರಿಯ ದೇವಾಲಯವಿತ್ತು. ನೋಡಿ, ರಾಜಪುರ ಅನ್ನುವಂತಹ ಒಂದು ನಗರ ಅಥವಾ ಒಂದು ಪಟ್ಟಣವಿತ್ತು. ಆ ಪಟ್ಟಣವನ್ನು ಆಳ್ವಿಕೆ ಮಾಡುತ್ತಿದ್ದ ರಾಜನ ಹೆಸರೇನು? ಮಾರಿದತ್ತ. ಮಾರಿದತ್ತ ಎಂಬವನು ರಾಜಪುರ ಪಟ್ಟಣವನ್ನು ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ. ಆ ಪ್ರಸ್ತುತ ಪಟ್ಟಣದಲ್ಲಿ, ರಾಜಪುರ ಅನ್ನುವಂತಹ ಒಂದು ಪಟ್ಟಣದಲ್ಲಿ ಚಂಡಮಾರಿ ಅನ್ನುವಂಥ ಒಂದು ದೇವಾಲಯವಿತ್ತು. ಅಶ್ವಯುಜ ಹಾಗೂ ಚೈತ್ರ ಋತುಗಳಲ್ಲಿ ದೊರೆ ಮತ್ತು ಪ್ರಜೆಗಳು ಜಾತ್ರೆ ನಡೆಸಿ ದೇವಿಯನ್ನು ಆರಾಧಿಸುತ್ತಿದ್ದರು. ನೋಡಿ, ಚೈತ್ರ ವೈಶಾಖ ಅಂತ ಏನು ಕರಿತೀವಲ್ಲ, ಹೀಗೆ ಇದೇ ರೀತಿಯಾದಂತಹ ಋತುಗಳು ಯಾವ್ಯಾವ ಮಾಸಗಳು ಅಂದರೆ ಚೈತ್ರ ಮತ್ತು ಅಶ್ವಯುಜ ಅನ್ನುವಂತಹ ಮಾಸಗಳಲ್ಲಿ ಮಾರಿದತ್ತ ದೊರೆ ಮತ್ತು ಆತನ ಪ್ರಜೆಗಳು ಪ್ರತಿ ವರ್ಷ ಚಂಡಮಾರಿಯ ಜಾತ್ರೆಯನ್ನು ನಡೆಸ್ತಾ ಇದ್ರು. ಚಂಡಮಾರಿ ದೇವಿಯ ಜಾತ್ರೆಯನ್ನು ನಡೆಸಿ ಆ ದೇವಿಗೆ ಅವರೇನು ಮಾಡ್ತಾಯಿದ್ರು? ಬಲಿಯನ್ನು ಕೊಡ್ತಾ ಇದ್ರು. ಒಮ್ಮೆ ಚೈತ್ರ ಮಾಸದಲ್ಲಿ ಜಾತ್ರೆ ನಡೆಯಬೇಕಿತ್ತು. ನೋಡಿ, ಅದು ಯಾವಾಗ ನಡಿಬೇಕಾಗಿತ್ತು ಅಂದರೆ ಚೈತ್ರ ಮಾಸದಲ್ಲಿ ಕೂಡ ಅದು ಜಾತ್ರೆಯನ್ನು ನಡಿಬೇಕಾಯಿತು. ಮಾರಿಗೆ ಬಲಿ ಕೊಡುವುದಕ್ಕಾಗಿ ಮಾನವರನ್ನು ಹಿಡಿದು ತರುವಂತೆ ಮಾರಿದತ್ತ ತಳಾರ ಚಂಡಕರ್ಮನಿಗೆ ಆಜ್ಞಾಪಿಸಿದ. ರಾಜಪುರ ಪಟ್ಟಣವನ್ನು ಆಳ್ವಿಕೆ ಮಾಡ್ತಕ್ಕಂತಹ ಮಾರಿದತ್ತ ದೊರೆ ಏನು ಮಾಡ್ತಾನೆ, ಚೈತ್ರ ಮಾಸದಲ್ಲಿ ದೇವಿಯ ಜಾತ್ರೆಯನ್ನು ನಡೆಸಬೇಕು ಅನ್ನುವಂತಹ ಉದ್ದೇಶದಿಂದ ನಾವು ಬಲಿಯನ್ನು ಕೊಡೋದಕ್ಕಾಗಿ ಅವೇನು ಮಾಡ್ತಾನೆ, ಒಂದಿಬ್ಬರು ಮಾನವರನ್ನು ಮನುಷ್ಯರನ್ನು ಹಿಡಿದುಕೊಂಡು ಬರಬೇಕು, ನರಬಲಿ ಕೊಡ್ಬೇಕಂತೆಯೇ ಅನ್ಕೋತಾನೆ. ನರಬಲಿ ಕೊಡ್ಬೇಕಂತೆ ಅನ್ಕೊಂಡಂತಹ ಆ ಮಾರಿದತ್ತ ದೊರೆ ಏನು ಮಾಡ್ತಾನಪ್ಪ ಅಂದ್ರೆ, ತಳಾರ ಅಂದ್ರೆ ಆ ಊರಿನ ಕಾವಲುಗಾರ ಅಂತ ಕರಿತೀವಿ, ಆತನ ಹೆಸರು ಚಂಡಕರ್ಮ ಅಂತೇಳಿ. ಆ ಚಂಡಕರ್ಮನ ಏನು ಮಾಡ್ತಾನೆ, ಒಂದಿಬ್ರು ಮನುಷ್ಯರನ್ನು ಅಥವಾ ನರ ಮಾನವರನ್ನು ಹಿಡಿದುಕೊಂಡು ಬಾ, ನಾವು ಅವ್ರನ್ನ ಏನು ಮಾಡೋಣ, ಬಲಿಯನ್ನು ಕೊಡೋಣ ಅಂತೇಳಿ ಆತ ಆಜ್ಞಾಪನೆಯನ್ನು ಮಾಡ್ತಾನ. ಆಗ ಅವನು ಸುಧಾತಾಚಾರ್ಯ ಮುನಿಗಳನ್ನೇ ಆ ಪುರಕ್ಕೆ ಬಂದು ಭಿಕ್ಷೆಗೆ ಹೊರಟಿದ್ದ ಎಳೆ ವಯಸ್ಸಿನ ಸಹೋದರ ಸಹೋದರಿಯರಾದ ಅಭಯ ರುಚಿ ಮತ್ತು ಅಭಯಮತಿಯರನ್ನು ಹಿಡಿದು ತಂದ. ನೋಡಿ, ಯಾವಾಗ ರಾಜನಾದವನು ಚಂಡಕರ್ಮನಿಗೆ ನೀ ಒಂದಿಬ್ಬರನ್ನ ನರಬಲಿಯನ್ನು ಹಿಡಿದುಕೊಂಡು ಬರಬೇಕು, ನಾನು ಬಲಿಯನ್ನು ಕೊಡಬೇಕು ದೇವಿ ಜಾತ್ರೆಗೆ ಅಂತ ಆಜ್ಞಾಪನೆಯನ್ನು ಮಾಡ್ತಾನಲ್ಲ, ಆದೇಶವನ್ನು ಹೊರಡಿಸಿದಾಗ ಆತ ಏನು ಮಾಡ್ತಾನಪ್ಪ ಅಂದ್ರೆ ಆ ಪಟ್ಟಣ ಒಳಕ್ಕೆ ಬರ್ತಾನ. ಆಗ ತಾನೇ ಸುದತ್ತಾಚಾರ್ಯರ ಮುನಿಗಳನ್ನೇ ಆ ಪಟ್ಟಣಕ್ಕೆ ಪ್ರವೇಶ ಮಾಡಿರ್ತಕ್ಕಂಥ ಇನ್ನೂ ಸಣ್ಣ ವಯಸ್ಸಿನವರು, ಎಳೆಯ ವಯಸ್ಸಿನ ಇಬ್ಬರು ಸಹೋದರ ಮತ್ತು ಸಹೋದರಿಯರು ಅಭಯ ರುಚಿ ಮತ್ತು ಅಭಯಮತಿಯರನ್ನು ಹಿಡಿದುಕೊಂಡು ಆತ ಅಲ್ಲಿಗೆ ಬರ್ತಾನ. ಆ ಪ್ರಸ್ತುತ ದೇವಾಲಯಕ್ಕೆ ಕರೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ಏನಾಗತ್ತಪ್ಪ ಅಂದ್ರೆ, ಮಾರಿಯ ಮನೆಯ ಭಯಂಕರ ದೃಶ್ಯದಿಂದ ಆ ಮಕ್ಕಳು ಸ್ವಲ್ಪವೂ ವಿಚಲಿತರಾಗಲಿಲ್ಲ. ನೋಡಿ, ಅವರು ತುಂಬ ಎಳೆ ವಯಸ್ಸಿನ, ಇನ್ನೂ ಚಿಕ್ಕ ವಯಸ್ಸಿನ ಮಕ್ಕಳಾಗಿರ್ತಾರೆ ಅಭಯ ರುಚಿ ಮತ್ತು ಅಭಯಮತಿ. ಆ ದೇವಸ್ಥಾನ ಹೇಗಿರತ್ತಪ್ಪ ಅಂದ್ರೆ, ಅಲ್ಲಿ ಚಂಡಗಳನ್ನು, ಮುಂಡಗಳನ್ನು, ಆಮೇಲೆ ಪ್ರಾಣಿಗಳನ್ನು ಅಲ್ಲಿ ಏನು ಮಾಡ್ತಾರೆ, ಬಲಿಯಾಗಿ ಕೊಟ್ಟು ಅವುಗಳನ್ನ ತೂಗಾಡಿರ್ತಾರೆ, ಅಂದ್ರೆ ನೇತು ಹಾಕಿಬಿಟ್ಟಿರ್ತಾರ. ಅದನ್ನೆಲ್ಲ ನೋಡಿದಂತಹ ಈ ಅಭಯ ರುಚಿ ಮತ್ತು ಅಭಯಮತಿ ಯಾವುದೇ ಒಂದು ಕ್ಷಣನೂ ಕೂಡ ಅವರೇನು ಅಂಜುವುದಿಲ್ಲ, ಧೈರ್ಯವನ್ನು ಕೆಡುವುದಿಲ್ಲ, ವಿಚಲಿತರಾಗುವುದಿಲ್ಲಪ್ಪ, ದೇವಸ್ಥಾನದಲ್ಲಿ ಇಷ್ಟೊಂದು ಮಾಡಿದಾರಲ್ಲಪ್ಪ ಹಾಗೆ ಹೀಗೆ ಅಂತ ಅವರು ಸ್ವಲ್ಪವೂ ಕೂಡ ಏನು ಮಾಡೋದಿಲ್ಲ, ಆ ಭಯಂಕರ ದೃಶ್ಯವನ್ನು ನೋಡಿ ಅವರು ಭಯವೇ ಬೀಳುವುದಿಲ್ಲ. ಅವರ ಧೈರ್ಯ ಸ್ಥೈರ್ಯಗಳನ್ನು ಕಂಡು ಬೆಕ್ಕಸ ಬೆರಗಾದ ಮಾರಿದತ್ತ ಅವರನ್ನು ಬಲಿ ಕೊಡದೆ ಅವರ ವೃತ್ತಾಂತವನ್ನು ತಿಳಿಯ ಬಯಸಿದ. ಆಗ ಯಾರಾದರೂ ಸಾಮಾನ್ಯ ಮನುಷ್ಯರನ್ನು ಕರೆದುಕೊಂಡು ಬಂದರೆ ಆ ದೇವಸ್ಥಾನದಲ್ಲಿರ್ತಕ್ಕಂತಹ ವಾತಾವರಣ ನೋಡಿ ಹೆದರ್ತಿದ್ದಂತಹ ಜನ, ಇವರು ಇನ್ನೂ ಸಣ್ಣ ಮಕ್ಕಳು, ಎಳೆ ವಯಸ್ಸಿನ ಹುಡುಗರು, ಇವು ಸ್ವಲ್ಪವೂ ಹೆದರದಿರೋದನ್ನು ಕಂಡಂತಹ ರಾಜ ಏನು ಮಾಡ್ತಾನೆ, ಇವ್ರು ಯಾರಿರ್ಬೋದು, ಇವ್ರೇಕೆ ಹೆದರ್ತಾ ಇಲ್ಲ, ಇವರಿಗೆ ದೇವರು ಎಷ್ಟೊಂದು ಇವರಿಗೆ ಧೈರ್ಯವಿರ್ಬೋದು, ಸ್ಥೈರ್ಯ ಇರ್ಬೋದು, ಭಗವಂತರು ಎಷ್ಟೊಂದು ಧೈರ್ಯವನ್ನು ಕೊಟ್ಟಿದ್ದಾನೆ, ಇವ್ರು ಯಾರನ್ನು ಮೊದಲು ನಾವು ತಿಳ್ಕೊಳ್ಳೋಣ, ಆಮೇಲೆ ಮುಂದಿನ ವಿಚಾರ ಮಾಡೋಣ ಅಂತ ಅಂದ್ಕೊಂಡು ಆತ ಏನು ಮಾಡ್ತಾನೆ, ಅವರ ಧೈರ್ಯ ಸ್ಥೈರ್ಯಗಳನ್ನು ಕಂಡ ಬೆಕ್ಕಸವರೆಗಾದಂತಹ ಮಾರಿದತ್ತ ದೊರೆ ಅವರನ್ನು ಬಲಿ ಕೊಡೋದಿಲ್ಲ. ನಿಮ್ಮ ವೃತ್ತಾಂತ ಏನು ಹೇಳ್ರಿ, ನಿಮ್ಮ ಹಿಂದಿನ ಕತೆ ಏನನ್ನು ನಾ ತಿಳಿಬೇಕು ಹೇಳ್ರಿ ಅಂತ ಕೇಳ್ತಾನ. ಆಗ ಅಭಯ ರುಚಿ ತಮ್ಮ ಪೂರ್ವಕತೆಯನ್ನು ನಿರೂಪಿಸಿದಾಗ ಅಭಯ ರುಚಿ ಏನು ಮಾಡ್ತಾನೆ, ತಮ್ಮ ಪೂರ್ವಕತೆಯನ್ನು ಹೇಳಲಿಕ್ಕೆ ಹೊರಡ್ತಾನ. ಹೇಳ್ತಾನ.
ಏನಪ್ಪ ಅಭಯ ರುಚಿ ಹೇಳುವಂಥ ಕತೆ ಅಂದ್ರೆ, ಕಥೆಯಲ್ಲಿ ಏನು ಹೇಳ್ತಾನಪ್ಪ ಅಂತಂದ್ರೆ, ಅಭಯ ರುಚಿ ಅನ್ನುವಂತಹ ನಾನು 7 ಜನ್ಮಗಳ ಹಿಂದೆ ಏನಾಗಿದೆ, ಯಶೋಧರ ಅನ್ನುವಂಥ ಒಬ್ಬ ರಾಜಕುಮಾರನಾಗಿದ್ದೆ. ಈಗೇನು ಅಭಯಮತಿ ಅಂತ ಇವಳು ನನ್ನ ತಾಯಿಯಾಗಿದ್ಲು. 7 ವರ್ಷಗಳ ಹಿಂದೆ ಚಂದ್ರಮತಿ ಅಂತೇಳಿ ನನ್ನ ತಾಯಿಯಾಗಿದ್ಲು. ನಾವು ಒಂದು ಸಣ್ಣ ಹಿಂಸೆಯನ್ನು ಮಾಡ್ತೀವಿ ಅಂತ ಒಂದೇ ಒಂದು ಸಣ್ಣ ಸಂಕಲ್ಪ ಮಾಡಿಕೊಂಡಿದ್ದಕ್ಕೆ ನಾವು 7 ಜನ್ಮಗಳ ಆದ ಮೇಲೆ ಕೂಡ ನಾವೇನು ಅಭಯ ರುಚಿ ಮತ್ತು ಅಭಯಮತಿಯಾಗಿ ಹುಟ್ಟಿದ್ದೀವಿ. ನೀವು ಇಷ್ಟೊಂದೆಲ್ಲ ಹಿಂಸೆಯನ್ನು ಮಾಡಿದ್ರಲ್ಲ, ನೀವು ಏನಾಗ್ಬೋದು ಅಂತೇಳಿ ನಾನು ವಿಚಾರ ಮಾಡತ್ತೀನಿ ಅಂಥೇಳಿ ಯಾರು ಹೇಳ್ತಾರ, ಅಭಯ ರುಚಿ ಹೇಳ್ತಾನ. ಅಂದರೆ 7 ವರ್ಷಗಳ ಹಿಂದೆ ನಾನು ಏನಾಗಿದೆ, ನಾನು ಒಬ್ಬ ರಾಜಕುಮಾರನಾಗಿದ್ದೆ, ಯಶೋಧರನಾಗಿದ್ದೆ, ನನ್ನ ತಾಯಿ ಚಂದ್ರಮತಿ ಆಗಿದ್ಲು. ಈಗ ನಾವು ಅಭಯ ರುಚಿ ಮತ್ತು ಅಭಯಮತಿ ಆಗಿದ್ದೀವಿ. ಆದ್ರೆ ಅಂದು ಮಾಡಿದಂಥ ಒಂದು ಸಣ್ಣ ಸಂಕಲ್ಪದಿಂದ ನಾವು ಇಂದಿಗೂ ಕೂಡ ಅದನ್ನು ಅನುಭವಿಸ್ತಾ ಇದ್ದೀವಿ. ನೀವು ಇಷ್ಟೊಂದೆಲ್ಲ ಕೃತ್ಯಗಳು ಮಾಡ್ತಾ ಇದ್ದೀರಲ್ಲ, ಹಿಂಸೆಯನ್ನು ಮಾಡ್ತಾ ಇದ್ದೀರಲ್ಲ, ನೀವೇನಾಗ್ಬೋದು ವಿಚಾರ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಇಲ್ಲಿ ಜೈನ ಕವಿಯಾಗಿರ್ತಕ್ಕಂಥ ಜನ್ನನು ಕೂಡ ಅದೇ ಮಾತಾಡ್ತಾರೆ. ನಾವು ಹಿಂಸೆಯನ್ನು ಮಾಡಿದರೆ ಏನೆಲ್ಲ ಆಗತ್ತೆ ಅನ್ನುವಂಥ ಒಂದು ಸಣ್ಣ ಸಂದೇಶವನ್ನು ನಮ್ಮೆಲ್ಲರೂ ಕೊಡ್ತಾರೆ. ಹೀಗಾಗಿ ಮಕ್ಕಳೇ, ನಾವೇನು ಮಾಡೋಣ, ಕತೆ ಏನಂತೇಳಿ ನಾವು ತಿಳ್ಕೊಳ್ಳೋಣ ಬನ್ನಿ. ಉಜ್ಜಯಿನಿಯ ರಾಜಕುಮಾರ ಯಶೋಧರ. ನೋಡಿ, ಉಜ್ಜಯಿನಿ ಅನ್ನುವಂಥ ಒಂದು ಪ್ರದೇಶ, ಆ ಪ್ರದೇಶದ ರಾಜಕುಮಾರ ಯಾರು? ಯಶೋಧರ. ಅಂದರೆ ಈಗ ಅಭಯ ರುಚಿ ಅಂಥೇಳಿ. ಆಗ ಆತ ಹಿಂದೆ ಏನಾಗಿದೆ, ಉಜ್ಜಯಿನಿ ರಾಜಕುಮಾರ ಯಶೋಧರನಾಗಿದೆ. ಈಗ ಪ್ರಸ್ತುತ ಏನಾಗಿದ್ದಾನ, ಅಭಯ ರುಚಿಯಾಗಿದ್ದಾನ. ಆತನ ತಂದೆ ಹೆಸರು ಯಶೋಗ, ತಾಯಿ ಚಂದ್ರಮತಿ. ಅಂದರೆ ಯಾರು ಅಂತ ಹೇಳಿದೆ, ಅಭಯಮತಿ. ಹೌದಾ? ಪತ್ನಿ ಅಮೃತಮತಿ. ಈ ಯಶೋಧರನ ಪತ್ನಿ ಹೆಸರೇನು? ಅಮೃತಮತಿ. ಯಶೋಧರ ಅಮೃತಮತಿಯರು ಅನ್ಯೋನ್ಯವಾಗಿದ್ದು ಸುಖದಿಂದಿದ್ದರು. ನೋಡಿ, ಯಶೋಧರ ಮತ್ತು ಅಮೃತಮತಿಯರು ಏನು ತಮ್ಮ ದಾಂಪತ್ಯ ಜೀವನದಲ್ಲಿ ಅವರು ಸುಖವಾಗಿ ಜೀವನವನ್ನು ನಡೆಸ್ತಾ ಇದ್ರು. ಅತ್ಯಂತ ಚೆಲುವ, ಸುಂದರ, ಸಕಲ ವಿದ್ಯಾಪಾರಂಗತ ಹಾಗೂ ಸುಸಂಸ್ಕೃತನಾದ ಯಶೋಧರನ ಪತ್ನಿ ಅಮೃತಮತಿಯು ಕುರುಪಿಯಾದ ಅಷ್ಟಾವಂಕ ಮಾವಟಿಗನ ಗಾನ ಮಾಧುರ್ಯಕ್ಕೆ ಮನಸೋತು ಪತಿಗೆ ದ್ರೋಹ ಬಗೆಯುವಳು. ನೋಡಿ, ಯಶೋಧರ ಹೇಗಿದ್ದಪ್ಪ ನೋಡ್ಲಿಕ್ಕೆ ಅಂದರೆ ತುಂಬ ಚೆಲುವನಾಗಿದ್ದ, ಸುಂದರನಾಗಿದ್ದ, ಸಕಲ ವಿದ್ಯಾಪಾರಂಗತನಾಗಿದ್ದ. ಅಂದರೆ ಸಕಲ ಕಲಾವಲ್ಲಭ, ಅಂದರೆ ಸಕಲ ವಿದ್ಯೆಗಳನ್ನು ಆತ ಬಲ್ಲವನಾಗಿದ್ದ. ಇನ್ನು ಅಷ್ಟೇ ಅಲ್ಲದೆ ಆತ ಸುಸಂಸ್ಕೃತನ ಕೂಡ ಆಗಿದ್ದ. ಈ ಯಶೋಧರನ ಪತ್ನಿಯಾಗಿರ್ತಕ್ಕಂತಹ ಅಮೃತಮತಿ ಕುರುಪಿಯಾಗಿರ್ತಕ್ಕಂಥ ಅಷ್ಟಾವಂಕ ಮಾವಟಿಗ ಅಂತಂದರೆ ಯಶೋಧರನ ಪಟ್ಟದ ಆನೆಯನ್ನು ನೋಡ್ಕೊಳ್ಳುವಂತಹ ವ್ಯಕ್ತಿ, ಆತನಿಗೆ ಅಷ್ಟಾವಂಕ ಅಂತ ಕರಿತಿದ್ರು. ಅಷ್ಟಾವಂಕ ಅಂತಂದರೆ 8 ರೀತಿಯಾದಂತಹ ಕುರುಪಿ ದೇಹವನ್ನು ಹೊಂದಿರುವುದು. ಹಲ್ಲು ಹೊರಗೆ ಬಂದಿರೋದಾಗಿರ್ಬೋದು, ಬೆನ್ನು ಬಾಗಿದ್ದು ಅಥವಾ ಡೂಗುಡುಬ ಅಂತ ಕರಿತೀವಿ, ಅದೇ ರೀತಿ ಕಾಲುಗಳು ವಕ್ರ, ಆಮೇಲೆ ಒಟ್ಟಾರೆ 8 ರೀತಿಯಾದಂತಹ ಕಣ್ಣು ಆಗಿರ್ಬೋದು. ಅಂದರೆ ಎಲ್ಲ ರೀತಿಯಂಥ ಒಟ್ಟೆ 8 ದೇಹದಲ್ಲಿ ನ್ಯೂನತೆಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅಷ್ಟಾವಂಕ ಅಂತ ಕರಿತೀವಿ. ಆತನ ಗಾನ ಮಾಧುರ್ಯಕ್ಕೆ ಮನಸೋತಕ್ಕೆ ಏನು ಮಾಡ್ತಾಳ, ಪತಿಗೆ ದ್ರೋಹವನ್ನು ಬಗಿತಾಳ. ಈ ಅಷ್ಟಾವಂಕ ಪ್ರತಿದಿನ ರಾತ್ರಿ ಏನು ಮಾಡ್ತಿರ್ತಾನ, ಗಾನ ಮಾಧುರ್ಯ ಅಂದರೆ ಹಾಡನ್ನು ಹಾಡ್ತಿರ್ತಾನ. ಈತ ಹಾಡನ್ನು ಹಾಡ್ತಿರುವಂಥದ್ದನ್ನು ಕೇಳಿರ್ತಕ್ಕಂತಹ ಈ ಅಮೃತಮತಿ ಏನು ಮಾಡ್ತಿರ್ತಾರಪ್ಪ ಅಂತಂದರೆ, ಯಶೋಧರನ ಪತ್ನಿಯಾಗಿದ್ದ ಅಮೃತಮತಿ ಆತನಿಗೆ ಮನಸೋತು ಬಿಡ್ತಾಳ. ಅಷ್ಟಾವಂಕ ಎಷ್ಟೇ ಕುರುಪಿಯಾಗಿದ್ರೂ ಕೂಡ, ಆತ ಅಷ್ಟೊಂದು ನ್ಯೂನತೆಗಳನ್ನು ಹೊಂದಿದ್ರೂ ಕೂಡ ಆಕೆ ಏನು ಮಾಡ್ತಾ, ಆತನ ಗಾನ ಮಾಧುರ್ಯಕ್ಕೆ ಮನಸೋತು ಅವನನ್ನು ಪ್ರೀತಿ ಮಾಡಲು ಶುರು ಮಾಡಿಬಿಡ್ತಾಳ. ಪತ್ನಿಯ ಹೇಯ ಕೃತ್ಯವನ್ನು ಕಣ್ಣಾರೆ ಕಂಡ ಯಶೋಧರ ಅತ್ಯಂತ ಖಿನ್ನನಾಗುವನು. ಅಂದ್ರೆ ಇಲ್ಲೇನಪ್ಪ ಅಂತಂದ್ರೆ, ಆ ಅಮೃತಮತಿ ಏನು ಮಾಡ್ತಾ, ಅಷ್ಟೊಂದು ಕುರುಪಿಯಾಗಿರ್ತಕ್ಕಂತಹ ವ್ಯಕ್ತಿಯನ್ನು ಆತನ ಗಾನ ಮಾಧುರ್ಯಕ್ಕೆ ಮನಸೋತಂತ ಅವಳು ಆತನ ಜೊತೆ ಪ್ರತಿದಿನ ರಾತ್ರಿ ಅವನನ್ನು ಸೇರ್ಲಿಕ್ಕೆ ಹೋಗ್ತಿರ್ತಾಳ. ಅವರಿಬ್ಬರು ಇರುವಂತಹ ದೃಶ್ಯವನ್ನು ಯಾರು ಕಾಣ್ತಾರಲಿ, ಯಶೋಧರ ನೋಡಿ ತನ್ನ ಮಾನಸಿಕವಾಗಿ ದುಃಖಿತನಾಗ್ಬಿಡ್ತಾನ, ಖಿನ್ನತೆಗೆ ಆತ ಒಳಗಾಗಿಬಿಡ್ತಾನ. ಮುಂದೇನಾಗತ್ತಪ್ಪ ಅಂತಂದ್ರೆ, ತಾಯಿ ಚಂದ್ರಮತಿ ದೇವಿ ಪರಿಪರಿಯಾಗಿ ಬೇಡಿಕೊಂಡಾಗ ಮನಸ್ಸಿನ ಖಿನ್ನತೆಗೆ ಕಾರಣವನ್ನು ಹೇಳಲಾಗದೆ ಕಳೆದ ರಾತ್ರಿ ಸ್ವಪ್ನವೊಂದನ್ನು ಕಂಡದ್ದಾಗಿ ಹೇಳುವನು. ಈತ ಖಿನ್ನತೆಗೆ ಕಂಡಂತಹ ಈತನ ತಾಯಿ ಚಂದ್ರಮತಿ ಏನು ಮಾಡ್ತಾಳೆ, ಇವನು ಯಾಕೆ ಇಷ್ಟೊಂದು ಖಿನ್ನತೆಗೆ ಒಳಗಾಗಿದ್ದಾನಾಯಿತು, ಈತ ಒಬ್ಬ ರಾಜಕುಮಾರ, ತುಂಬ ಲವಲವಿಕೆಯಿಂದ ತುಂಬ ಖುಷಿಯಿಂದ ತನ್ನ ಹೆಂಡತಿ ಜೊತೆ ಕಾಲವನ್ನು ಕಳಿಬೇಕು. ಆದರೆ ಇವ ಇಷ್ಟೊಂದು ಖಿನ್ನತೆಗೆ ಒಳಗಾಗಿರೋದು, ಬೇಜಾರಾಗಿರೋದನ್ನು ನೋಡಿದ್ದು ಏನಾಗಿರ್ಬೋದು ಅಂಥೇಳಿ ಆತನನ್ನು ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಯಾರು? ತಾಯಿ ಚಂದ್ರಮತಿ. ಏನಾಗಿದೆಯಪ್ಪ ಮಗನೇ, ನಿನಗೆ ಯಾಕೆ ಹಿಂಗದಿ ಅಂತೇಳಿ ಪರಿಪರಿಯಾಗಿ ಆತನ ಕೇಳಿಕೊಳ್ಳೋಕೆ ಪ್ರಾರಂಭವನ್ನು ಮಾಡ್ತಾಳೆ. ಆವಾಗ ಕೇಳಿದಂಥ ಸಂದರ್ಭದಲ್ಲಿ ತನ್ನ ಹೆಂಡತಿ ಒಬ್ಬ ಮಾವುತ, ತನ್ನ ಆನೆಯನ್ನೆಲ್ಲ ಅದನ್ನು ನೋಡ್ಕೊಳ್ಳುವಂತಹ ಮಾವುತನ ಜೊತೆ ಸೇರಿದಾಳ, ಅವನ ಜೊತೆ ಅವಳು ಅದಾಳ ಅಂತ ಹೆಂಗೆ ಹೇಳ್ಬೇಕು ಅವ್ನ ಗಂಡನ ಅದನ್ನು. ಹೀಗಾಗಿ ಆತ ಏನು ಮಾಡಿಬಿಡ್ತಾನ, ಅದನ್ನು ಹೇಳೋಕೆ ಆಗದೇನೆ ಆತ ನಿನ್ನೆ ರಾತ್ರಿ ಏನಿಲ್ಲಮ್ಮ, ನಾನು ನಿನ್ನೆ ರಾತ್ರಿ ಒಂದು ಕೆಟ್ಟ ಕನಸು, ಅಂದರೆ ದುಸ್ವಪ್ನ ಅಂದರೆ ಕೆಟ್ಟದಾಗಿರ್ತಕ್ಕಂಥ ಒಂದು ಕನಸನ್ನು ಕಂಡಿದ್ದೀನಿ. ಆ ಕನಸಿಗೆ ಕಂಡಿರ್ತಕ್ಕಂತಹ ನಾನು ಏನು ಮಾಡ್ಬೇಕಂತೇಳಿ ನನಗೆ ದಿಕ್ಕು ತಿಳಿದಂಗೆ ಆಗೈತಿ ಅಂತ ಹೇಳ್ತಾನೆ. ಹೀಗಾಗಿ
ಮಗನ ನೆಮ್ಮದಿಗಾಗಿ, ಮಗನ ಸುಖ ಶಾಂತಿಗಾಗಿ, ಅಂದ್ರೆ ಮಗ ನೆಮ್ಮದಿಯಾಗಿರಬೇಕು, ಕಂಡಿರ್ತಕ್ಕಂತಹ ಕನಸನ್ನು ನಿವಾರಣೆ ಮಾಡಬೇಕು ಅಂತ ಹೇಳಿ ಅವಳು ಒಂದು ಉಪಾಯವನ್ನು ಹೇಳ್ತಾಳೆ. ಸ್ವಪ್ನ ದೋಷ ನಿವಾರಣೆಗಾಗಿ ಪ್ರಾಣಿ ಬಲಿಯನ್ನು ಕೊಡಲು ಒಪ್ಪದೆ ತಾಯಿಯ ಸಮಾಧಾನಕ್ಕಾಗಿ ಹಿಟ್ಟಿನಿಂದ ಮಾಡಿದ ಕೋಳಿಯೊಂದನ್ನು ಬಲಿ ಕೊಡಲು ಒಪ್ಪುವನು. ನೋಡಿ, ಆಗ ಏನು ಮಾಡ್ತಾಳಪ್ಪ, ಏನಂತ ಉಪಾಯ ಕೊಟ್ಟಿರ್ತಾಳೆ ಅಂತಂದ್ರೆ, ನಿನ್ನೆ ರಾತ್ರಿ ಏನು ಕೆಟ್ಟ ಕನಸು ಕಂಡಿಯಲ್ಲ, ಆ ಕನಸನ್ನು ಕಂಡಿರ್ತಕ್ಕಂತಹ ನಿನ್ನನ್ನು ಸಮಾಧಾನ ಮಾಡಲಿಕ್ಕೆ ನಿಂಗೆ ನೆಮ್ಮದಿ ಸಿಗಬೇಕು ಒಂದು ಪ್ರಾಣಿ ಬಲಿಯನ್ನು ಕೊಡೋನು ಅಂತೇಳಿ ಹೇಳ್ತಾಳೆ. ಆದ್ರೆ ಜೈನ ಧರ್ಮಕ್ಕೆ ಸೇರಿರ್ತಕ್ಕಂತಹ ಈತ ಹಿಂಸೆಯನ್ನು ಮಾಡಲು ಒಪ್ಪೋದಿಲ್ಲ. ಆದರೂ ಕೂಡ ತಾಯಿ ಸಮಾಧಾನಕ್ಕಾಗಿ ಏನು ಮಾಡ್ತಾನೆ, ಇಷ್ಟೇ ಬೇಡ ಅಂತ ಹೇಳಿದ್ರು ಕೂಡ ತಾಯಿ ಕೇಳದೇ ಇದ್ದಾಗ ಆಯ್ತಮ್ಮ ನೀನು ಹೇಳಿದಾಗೆ ಆಗಲಿ ಅಂತೇಳಿ ಒಪ್ತಾನೆ. ಆದರೆ ಈತ ಹಿಟ್ಟಿನಿಂದ ಮಾಡಿರ್ತಕ್ಕಂತಹ ಕೋಳಿಯನ್ನು ಬಲಿ ಕೊಡಲು ಒಪ್ತಾನೆ. ಯಾಕಂದ್ರೆ ನಿಜವಾದ ಕೋಳಿ ಅಲ್ಲ ಮಕ್ಕಳೇ, ಅದು ಹಿಟ್ಟಿನಿಂದ ಮಾಡಿರ್ತಕ್ಕಂತಹ ಕೋಳಿಯನ್ನು ಬಲಿ ಕೊಡಲು ಅಂತ ತಾಯಿ ಹೇಳಿದಾಗ ಕೊನೆಗೆ ಬೇಡಮ್ಮ ಹೊಟ್ಟೆ ಬೇಡ ಅಂತ ಹೇಳ್ತಿರ್ತಾನೆ. ಕೊನೆಗೆ ಆತನ ತಾಯಿ ಏನು ಮಾಡ್ತಾಳಪ್ಪ ಅಂದ್ರೆ ಚಂದ್ರಮತಿ, ನಾವು ಹಿಟ್ಟಿನಿಂದ ಮಾಡಿರ್ತಕ್ಕಂಥ ಪ್ರಾಣಿ ಬಲಿಯನ್ನು ಕೊಡೋಣ, ಕೋಳಿಯನ್ನು ಬಲಿ ಕೊಡೋಣ ಅಂತ ಹೇಳಿದಾಗ ಅವಳು ಒಪ್ತಾಳೆ. ಅವಾಗ ಅವಳು ಹೇಳಿದಂತಹ ಮಾತಿಗೆ ಯಶೋಧರ ಒಪ್ತಾನ. ಹಿಟ್ಟಿನ ಕೋಳಿಯನ್ನು ಬಲಿ ಕೊಟ್ಟಾಗ ಅದರೊಳಗೆ ಅಡಗಿದ್ದ ಬೆಂತರ ಒಂದು ಕೂಗಿ ಅಸುನೀಗಿತ್ತು. ನೋಡಿ, ಆ ಹಿಟ್ಟಿನ ಮೊದಲೇ ಆತ ತುಂಬ ಖಿನ್ನನಾಗಿರ್ತಾನ. ಹಿಟ್ಟಿನಿಂದ ಮಾಡಿರ್ತಕ್ಕಂತಹ ಕೋಳಿಯನ್ನು ಬಲಿ ಕೊಡ್ತಾರೆ. ಆ ಹಿಟ್ಟಿನಿಂದ ಮಾಡಿರ್ತಕ್ಕಂತಹ ಕೋಳಿಯನ್ನು, ಅದಕ್ಕೆ ಜೀವ ಇರಲ್ಲ, ಹಿಟ್ಟಿನ ಕೋಳಿಯನ್ನು ಕೊಡ್ತಿರ್ತಾರೆ. ಅದ್ರೊಳಗೆ ಬೆಂತರ ಒಂದು ಅಂದರೆ ಒಬ್ಬ ರಾಕ್ಷಸ ಇರ್ತಾನೆ. ಆ ರಾಕ್ಷಸವನ್ನು ಕೂಗಿ ಅಸುನೀಗಿದ ಹಾಗೆ ಆತನಿಗೆ ಅನಿಸುತ್ತ. ನೋಡಿ, ಇದರಿಂದ ಮತ್ತು ಖಿನ್ನನಾದ ಯಶೋಧರ ಮಗನಾದ ಯಶೋಮತಿಗೆ ಪಟ್ಟ ಕಟ್ಟಿ ಕಾಡಿಗೆ ತಪ್ಪಕ್ಕೆ ಹೊರಡಲು ಅನುವಾಗುವನು. ನೋಡಿ, ಮೊದಲೇ ಅವನ ಹೆಂಡತಿ ಬೇರೆದವ್ರ ಜೊತೆ ಸಂಬಂಧ ಬೆಳೆಸ್ಕೊಂಡ ಅನ್ನುವಂಥದ್ದು ಒಂದು ಚಿಂತೆ ಇರ್ತೈತಿ. ಅಂತಂದ್ರೆ ಮತ್ತೊಂದು ಚಿಂತೆ ಏನಪ್ಪ ಅಂತಂದ್ರೆ, ಹಿಟ್ಟಿನ ಕೋಳಿಯನ್ನು ಬಲಿ ಕೊಡಕ್ಕೆ ಹೋಗಿ ಅದರಲ್ಲಿರ್ತಕ್ಕಂತಹ ರಾಕ್ಷಸ ಕೂಗಿ ಹಸುನಿಗಿದ್ದನ್ನು ಪ್ರಾಣವನ್ನು ಬಿಟ್ಟಿದ್ದನ್ನು ನೋಡಿರ್ತಕ್ಕಂತಹ ಈ ಯಶೋಧರ ಏನು ಮಾಡ್ತಾನೆ, ಮತ್ತಷ್ಟು ಚಿಂತಾಕ್ರಾಂತನಾಗಿಬಿಡ್ತಾನೆ, ಮತ್ತಷ್ಟು ಖಿನ್ನತೆಗೆ ಒಳಗಾಗಿಬಿಡ್ತಾನೆ. ಆಗ ಇದೆಲ್ಲ ಬ್ಯಾಡಪ್ಪ, ನನಗೆ ಸಾಕಾಗೈತೆ ಅಂತ ಅಂದ್ಕೊಂಡು ಆತನ ಮಗನಾಗಿರ್ತಕ್ಕಂತಹ ಯಶೋಮತಿಗೆ ಏನು ಮಾಡ್ತಾನೆ, ಪಟ್ಟವನ್ನು ಕಟ್ತಾನೆ. ಕಾಡಿಗೆ ಹೋಗಲು ಆತ ಹೊರಟು ನಿಂದಿರ್ತಾನೆ. ವಿಷಯ ತಿಳಿದ ಅಮೃತಮತಿಯು ಗಂಡ ಹಾಗೂ ಅತ್ತೆಯನ್ನು ವಿಷವಿಕ್ಕಿ ಕೊಲ್ಲುವಳು. ಆಗ ಈ ವಿಷಯ ತಿಳಿದಿರ್ತಕ್ಕಂಥ ಅಮೃತಮತಿ ಏನು ಮಾಡ್ತಾಳೆ, ಊಟದಲ್ಲಿ ಅನ್ನದಲ್ಲಿ ವಿಷಪ್ರಾಶನವನ್ನು ಮಾಡಿಸಿ, ಅಂದರೆ ವಿಷವನ್ನು ಹಾಕಿ ತನ್ನ ಗಂಡನಾಗಿರ್ತಕ್ಕಂಥ ಯಶೋಧರ ಮತ್ತು ಅತ್ತೆಗಿರ್ತಕ್ಕಂಥ ಚಂದ್ರಮತಿಯನ್ನು ಕೊಲ್ತಾಳ. ಇತ್ತ ಗಂಡ ಮತ್ತು ಅತ್ತೆ ಇಬ್ಬರು ಸತ್ತೋಗ್ಬಿಡ್ತಾರೆ. ಅಂದರೆ ಯಶೋಧರ ಮತ್ತು ಚಂದ್ರಮತಿ ಸತ್ತೋಗ್ಬಿಡ್ತಾರೆ. ಸತ್ತ ಯಶೋಧರ ಚಂದ್ರಮತಿಯರು ಮುಂದಿನ ಜನ್ಮಗಳಲ್ಲಿ ನವಿಲು, ನಾಯಿ, ಹಾವು, ಮುಳ್ಳುಹಂದಿ, ಮೀನು, ಮೊಸಳೆ, ಆಡು, ಹೋತ ಮತ್ತು ಕೋಣ ಹೋತಗಳಾಗಿ ಕಡೆಗೆ ಕೋಳಿ ಪಿಳ್ಳೆಗಳಾಗಿ ಜನಿಸುವರು. ನೋಡಿ, ಈ ಸತ್ತಿರ್ತಕ್ಕಂತಹ ಯಶೋಧರ ಮತ್ತು ಚಂದ್ರಮತಿ ಅಂದರೆ ಅಭಯ ರುಚಿ ಮತ್ತು ಅಭಯಮತಿಯವರು ಏನೇನಾಗಿ ಹುಡ್ತಾರಪ್ಪ ಅಂದರೆ, ಮುಂದಿನ ಜನ್ಮಗಳಲ್ಲಿ ನವಿಲು ನಾಯಿಯಾಗಿ ಹುಡ್ತಾರ, ಹಾವು ಮುಳ್ಳು ಹಂದಿಯಾಗಿ ಹುಡ್ತಾರ, ಮೀನು ಮೊಸಳೆಯಾಗಿ ಹುಡ್ತಾರ, ಆಡು ಹೋತ ಆಗಿ ಹುಡ್ತಾರ, ಕೋಣ ಹೋತಗಳಾಗಿ ಹುಡ್ತಾರ, ಕೊನೆಗೆ ಕೋಳಿ ಪಿಳ್ಳೆಗಳಾಗಿ ಕೂಡ ಅವರು ಹುಡ್ತಾರ. ನೋಡಿ, ಕೇವಲ ಒಂದೇ ಒಂದು ಸಣ್ಣ, ಅದು ನಿಜವಾದಂಥ ಕೋಳಿ ಅಲ್ಲ, ಹಿಟ್ಟಿನಿಂದ ಮಾಡಿರ್ತಕ್ಕಂತಹ ಕೋಳಿಯನ್ನು ಬಲಿಯನ್ನು ಕೊಟ್ಟಿದ್ದಕ್ಕೆ ಅದರಲ್ಲಿರ್ತಕ್ಕಂತಹ ರಾಕ್ಷಸ ಸುನೀಗಿ ಸತ್ತಿರ್ತಕ್ಕಂತಹ ಖಿನ್ನತೆಗೊಳಗಿರ್ತಕ್ಕಂಥ ಇವರಿಬ್ಬರು ಏನೇನಾಗಿ ಹುಡ್ತಾರಪ್ಪ ಅಂದ್ರೆ, ನವಿಲು, ನಾಯಿ, ಹಾವು, ಮುಳ್ಳು ಹಂದಿ, ಮೀನು, ಮೊಸಳೆ, ಆಡು, ಹೋತ, ಕೋಣ ಹೋತ, ಕೊನೆಗೆ ಕೋಳಿ ಪಿಳ್ಳೆಗಳಾಗಿ ಕೂಡ ಇವರು ಹುಡ್ತಾರ. ಒಮ್ಮೆ ಅಕಂಪನ ಮುನಿಯ ಉಪದೇಶವನ್ನು ಕೇಳಿದ ಕೋಳಿಗಳು ಜ್ಞಾತಿ ಸ್ಮರಗಳಾಗಿ ಋತವನ್ನು ಆಚರಿಸಿ ಹರ್ಷದಿಂದ ಕಲಿತಾಗ ವನವಿಹಾರಕ್ಕೆ ಹೋಗಿದ್ದ ಯಶೋಮತಿಯ ಬಾಣಕ್ಕೆ ತುತ್ತಾಗುವು. ನೋಡಿ, ಇಷ್ಟೆಲ್ಲ ಜನ್ಮಗಳಲ್ಲಿ ಕೊನೆಗೆ ಕೋಳಿ ಪಿಳ್ಳೆಗಳು ಜನಿಸಿದಂತಹ ಜನ್ಮದಲ್ಲಿ ಏನಾಗತ್ತಪ್ಪ ಅಂತಂದ್ರೆ, ಒಂದ್ಸಲ ಇವು ಹೀಗೆ ಕಾಡಿನಲ್ಲಿ ಇರ್ತಕ್ಕಂತಹ ಕಾಡಿನಲ್ಲಿ ಅಲ್ಲಾಡುವಂಥ ಸಂದರ್ಭದಲ್ಲಿ ಅಕಂಪನ ಅನ್ನುವಂತಹ ಮುನಿ ಏನು ಮಾಡ್ತಾನೆ, ಉಪದೇಶವನ್ನು ಕೊಡ್ತಿರ್ತಾನೆ. ಆ ಉಪದೇಶವನ್ನು ಕೊಡುವಂಥ ಸಂದರ್ಭದಲ್ಲಿ ಆ ಉಪದೇಶವನ್ನು ಅಕಂಪನ ಮುನಿಯು ಕೊಡ್ತಕ್ಕಂಥ ಉಪದೇಶನ ಕೇಳ್ತಕ್ಕಂತಹ ಈ ಕೋಳಿ ಪಿಳ್ಳೆಗಳು ಏನದಾವಲ್ಲ ಅಂದ್ರೆ, ಅಭಯ ರುಚಿ ಮತ್ತು ಚಂದ್ರಮತಿ ಏನು ಇವರು ಹುಟ್ಟಿರ್ತಾರಲ್ವ, ಯಾರಪ್ಪ, ಯಶೋಧರ ಮತ್ತು ಚಂದ್ರಮತಿ, ಅಭಯ ರುಚಿ ಮತ್ತು ಅಭಯಮತಿ ಏನು ಹುಟ್ಟಾರಲ್ಲ, ಇವರು ಏನು ಮಾಡ್ತಿರ್ತಾರ, ಕೋಳಿ ಪಿಳ್ಳಿಗಳಾಗಿ ಏನು ಜನಿಸಿರ್ತಾರಲ್ಲ, ಅವಾಗ ಇವರು ಆ ಅಕಂಪನ ಮುನಿ ಹೇಳಿರ್ತಕ್ಕಂಥ ಉಪದೇಶವನ್ನು ಕೇಳಿ ಜ್ಞಾನವನ್ನು ಮಾಡ್ತಾರೆ, ಋತವನ್ನು ಆಚರಣೆಯನ್ನು ಮಾಡ್ತಾರೆ. ಕೊನೆಗೆ ಋತವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ, ಹರ್ಷದಿಂದ ಇರುವಂತಹ ಒಂದು ಸಂದರ್ಭದಲ್ಲಿ ವನ ವಿಹಾರಕ್ಕೆ ಹೋಗಿರ್ತಕ್ಕಂಥ ಯಶೋಮತಿ, ಯಾರು ಇವರು, ಆ ಅಮೃತಮತಿ ಮತ್ತು ಯಶೋಧರನ ಮಗ ಯಾರು, ಯಶೋಮತಿ. ಈತ ವನವಿಹಾರಕ್ಕೆ ಕಾಡಿಗೆ ಬೇಟೆಯನ್ನು ಆಡಲಿಕ್ಕೆ ಅಥವಾ ವನವಿಹಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಏನು ಮಾಡ್ತಾನೆ, ಅಲ್ಲಿ ಬೇಟೆಯನ್ನು ಆಡ್ತಾನೆ. ಆಗ ಈ ಎರಡು ಕೋಳಿ ಪಿಳ್ಳೆಗಳ ಮೇಲೆ ಬೇಟೆಯನ್ನು ಆಡಿದಾಗ ಈ ಎರಡು ಕೋಳಿ ಪಿಳ್ಳೆಗಿನಾಗ ಬಾಣಕ್ಕೆ ತುತ್ತಾಗ್ತಾವ. ಯಾರಪ್ಪ ಅವರು, ಯಶೋಧರ ಮತ್ತು ಚಂದ್ರಮತಿ. ಇವರು ಆತನ ಯಶೋಮತಿಯ ಬಾಣಕ್ಕೆ ತುತ್ತಾಗ್ತಾರ.
ಬಳಿಕ ಯಶೋಮತಿಯ ಪತ್ನಿ ಕುಸುಮಾವಳಿಯ ಮಕ್ಕಳಾಗಿ ಹುಟ್ಟುವು. ನೋಡಿ, ಕೊನೆಗೆ ಯಶೋಮತಿ ಅನ್ನುವಂತಹ ಏನನ್ನಲ್ಲ ಈ ರಾಜನ ಹೆಂಡತಿ ಹೆಸರು ಕುಸುಮಾವಳಿ. ಇವರಿಬ್ಬರ ಮಕ್ಕಳಾಗಿ ಈ ಕೋಳಿ ಪಿಳ್ಳೆಗಳು ಜನಿಸ್ತಾರೆ. ಯಾರು? ಅಭಯರುಚಿ ಮತ್ತು ಅಭಯಮತಿ ಅಂದ್ರೆ ಯಶೋಧರ ಮತ್ತು ಚಂದ್ರಮತಿ. ಇವರು ಅವ್ರ ಮಕ್ಕಳಾಗಿ ಜನಿಸ್ತಾರ. ಆ ಅವಳಿ ಮಕ್ಕಳೇ ಅಭಯರುಚಿ ಮತ್ತು ಅಭಯಮತಿ. ನೋಡಿ, ಆ ಕೋಳಿ ಪಿಳ್ಳೆಗಳು ಏನು ಮುಂದೆ ಅವರು ಬಾಣೆ ತುತ್ತಾಗ್ತಾರ, ಅವಾಗ ಹೋಗಿ ಆ ಕುಸುಮಾವಳಿ ಹೊಟ್ಟೆಯಲ್ಲಿ ಅವ್ರು ಜನಿಸ್ತಾರ. ಹೀಗಾಗಿ ಅವರಿಬ್ಬರು ಮಕ್ಕಳ ಹೆಸರೇನು? ಅಭಯರುಚಿ ಮತ್ತು ಅಭಯಮತಿ. ಅವರು ಮುಂದೆ ಸುಧಾತಾಚಾರ್ಯರಲ್ಲಿ ಶಿಷ್ಯ ವೃತ್ತಿಯನ್ನು ಸ್ವೀಕರಿಸುವ. ಮುಂದೆ ಅವ್ರು ಏನು ಮಾಡ್ತಾರೆ? ಮುಂದೆ ದೊಡ್ಡವರಾಗ್ತಾ ಸುಧಾತಾಚಾರ್ಯದಲ್ಲಿ ಇವರು ಶಿಷ್ಯ ವೃತ್ತಿಯನ್ನು ಸ್ವೀಕಾರವನ್ನು ಮಾಡ್ತಾರೆ. ನೋಡಿ, ಇಷ್ಟೆಲ್ಲ ಕಥೆಯನ್ನು ಹೇಳಿದಂತಹ ರಾಜಪುರ ಈ ಅಭಯರುಚಿಯನ್ನು ರಾಜಪುರ ಪಟ್ಟಣದ ಅರಸನಾಗಿರ್ತಕ್ಕಂತಹ ಮಾರಿದತ್ತನ ಏನು ಮಾಡ್ತಾನೆ? ಈ ಕಥೆಯನ್ನೆಲ್ಲ ಸಂಪೂರ್ಣ ವೃತ್ತಾಂತವನ್ನು ಹೇಳ್ತಾನೆ. ಅಲ್ಲ, ನಾವು ಜಸ್ಟ್ ಕೇವಲ ಒಂದೇ ಒಂದು ಏನು ಹಿಟ್ಟಿನ ಕೋಳಿಯನ್ನು ಬಲಿಯನ್ನು ಕೊಟ್ಟಿದ್ದಕ್ಕೆ ನಾವೇನು ಮಾಡಿದ್ದೀವಿ? ಇಷ್ಟೊಂದು ಜನ್ಮಗಳಲ್ಲಿ ಕೋಳಿ, ನವಿಲು, ಹಿಂಗೆ ಮುಳ್ಳು ಅಂದು ಏನೇನೋ ಆಗಿ ಹುಟ್ಟಿದ್ದೀವಿ. ಇಷ್ಟೊಂದು ಬಲಿಯನ್ನು ಕೊಡ್ತಾ ಇದ್ರಲ್ಲ, ನೀವೇನು ಆಗ್ಬೋದು ಅಂಥೇಳಿ ಹಿಂಗೆ ವಿಚಾರ ಮಾಡಿದೆ. ನೀವು ಕೇಳಿದಾಗ ಹಿಂಗೆ ಇಷ್ಟೆಲ್ಲ ವೃತ್ತಾಂತವನ್ನು ಹೇಳಿದೆ ಅಂತ ಹೇಳ್ತಾನೆ. ಈ ವೃತ್ತಾಂತವನ್ನು ಕೇಳಿದಂತಹ ಸಂದರ್ಭದ ರಾಜಪುರ ಪಟ್ಟಣದ ಅರಸನಾಗಿರ್ತಕ್ಕಂತಹ ಮಾರಿದತ್ತ ಮುಂದೆ ಏನಾಗತ್ತೆ ಅನ್ನುವಂಥದ್ದೇ ಪ್ರಸ್ತುತ ಪಠ್ಯಭಾಗದ ಸಾರಾಂಶ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಕಥೆಯನ್ನು ನೋಡಿದ್ವಿ. ಬನ್ನಿ ಪಠ್ಯಾಧಾರ ಟಿಪ್ಪಣಿಯನ್ನು ಓದ್ಕೊಳ್ಳೋಣ. ಕುಸುಮಾವಳಿ ಯಶೋಮತಿಯ ಪತ್ನಿ, ಅಭಯಮತಿ ಮತ್ತು ಅಭಯರುಚಿಯರ ತಾಯಿ. ಅಭಯರುಚಿ ಕುಸುಮಾವಳಿಯ ಪುತ್ರ, ಜಿನಸೇನಾಚಾರ್ಯರ ಶಿಷ್ಯ, ಮಾರಿದತ್ತನ ಮನ ಪರಿವರ್ತನೆಯಾಗುವಂತೆ ಮಾಡಿದ ಧೀರ ಕುಮಾರ. ಅಭಯಮತಿ ಅಭಿರುಚಿಯ ಸಹೋದರಿ, ಜಿನಸೇನಾಚಾರ್ಯರ ಶಿಷ್ಯೆ, ಸೋದರ ಅಭಿರುಚಿಯ ಜತೆಗೂಡಿ ಮಾರಿದತ್ತನ ಮನಸ್ಸನ್ನು ಪರಿವರ್ತನೆ ಮಾಡಿದವಳು. ಸಂಕಲ್ಪ ಹಿಂಸೆ ಕೆಟ್ಟದ್ದನ್ನು ಮಾಡುವುದಕ್ಕಿಂತಲೂ ಕೆಟ್ಟದ್ದನ್ನು ಯೋಚಿಸುವುದು ಮಹಾಪಾಪ ಎಂಬ ಹೇಳಿಕೆ ಉಂಟು. ಯಶೋಧರ ಮಹಾರಾಜ ಹಿಂಸೆಯನ್ನು ಮಾಡುವುದಿಲ್ಲ. ತಾಯಿ ಚಂದ್ರಮತಿಯ ಒತ್ತಾಯಕ್ಕೊಳಗಾಗಿ ಹಿಂಸೆಯನ್ನು ಮಾಡಲು ಒಪ್ಪದೆ ಹಿಟ್ಟಿನ ಕೋಳಿಯನ್ನು ಬಲಿ ಕೊಡಲು ಒಪ್ಪುತ್ತಾನೆ. ಹೀಗೆ ಪರೋಕ್ಷ ಒಪ್ಪಿಗೆಯು ಮೌನಂ ಸಮ್ಮತಿ ಲಕ್ಷಣ ಸಂಕಲ್ಪ ಹಿಂಸೆ. ನೋಡಿ, ಸಂಕಲ್ಪ ಹಿಂಸೆ ಅಂದರೆ ನಾವು ಕೆಟ್ಟದನ್ನು ಮಾಡೋದಕ್ಕಿಂತ ಕೆಟ್ಟದನ್ನು ಯೋಚನೆ ಮಾಡೋದು ಕೂಡ ಏನು ನಾವು ಮಹಾಪಾಪ. ಈಗ ಅಂತಾರಲ್ವಾ, ನೀವು ಗಾದೆ ಮಾತು ಮಾಡಿದರು ಪಾಪ ಆಡಿದರು ಬಾಯರ್ ಅಂತೇಳಿ ನೀವು ಗಾದೆ ಮಾತನ್ನು ಕೇಳಬಹುದು. ಅದೇ ರೀತಿಯಾಗಿ ಇದು ಕೂಡ ಯಶೋಧರ ಮಹಾರಾಜ ಏನಾಗಿರ್ತಾನೆ, ಈತ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತಹ ಒಬ್ಬ ರಾಜನಾಗಿದ್ದು ಹಿಂಸೆಯನ್ನು ಮಾಡಲಿಕ್ಕೆ ಹೋಗ್ತಾನಲ್ಲ, ಅದರ ತಾಯಿ ಒತ್ತಾಯಕ್ಕಿರ್ತಾನೆ. ಚಂದ್ರಮತಿ ಏನು ಮಾಡ್ತಾಳೆ? ಮಗನ ನೆಮ್ಮದಿಗಾಗಿ ಹಿಂಸೆಯನ್ನು ಮಾಡಲು ಆತನನ್ನು ಒಪ್ಪಿಸ್ತಾಳೆ. ಹೀಗಾಗಿ ನಿಜವಾದಂಥ ಕೋಳಿ ಅಲ್ಲ, ಅದು ಹಿಟ್ಟಿನ ಕೋಳಿಯನ್ನು ಬಲಿ ಕೊಡಲು ಒಪ್ಪಿಗೆಯನ್ನು ಕೊಟ್ಟಾಗ ಅವಾಗ ಪರೋಕ್ಷ ಒಪ್ಪಿಗೆ, ಮೌನಂ ಸಮ್ಮತಿ ಲಕ್ಷಣ ಅಂತ ಹೇಳ್ತಾರೆ. ಇದು ಕೂಡ ಒಂಥರ ಹಿಂಸೆನಂತ ಹೇಳ್ತಾರೆ. ಮಾರಿದತ್ತ ರಾಜಪುರ ಪಟ್ಟಣದ ಅರಸು. ಹಿಂಸೆ ಇವನಿಗೆ ಪರಮ ಪ್ರಿಯವಾದದ್ದು. ಬಾಲಕರಾದ ಅಭಯರುಚಿ ಅಭಯಮತಿಯರ ನಿರ್ಭಯದ ಸ್ವಭಾವದಿಂದ ಚಕಿತಗೊಂಡು ಹಿಂಸೆಯನ್ನು ಆಚರಿಸಿ ದೈವತ್ವವನ್ನು ಪಡೆದ. ನೋಡಿ, ಮಾರಿದತ್ತ ಹೇಳಿದಲ್ವ ಕಥೆಯಲ್ಲಿ, ರಾಜಪುರ ಪಟ್ಟಣದ ಅರಸನಾದಂಥ ಈತ ಹಿಂಸೆ ಮಾಡೋದು ಈತ ಭಾಳ ಇಷ್ಟ. ಈಗ ಈ ಬಾಲಕರಾಗಿರ್ತಕ್ಕಂಥ ಏನವರು ತನ್ನ ಶಿಷ್ಯನ ತಳಾರನಾಗಿರ್ತಕ್ಕಂಥ ಚಂಡಕರ್ಮನಿಗೆ ಬಲಿಯನ್ನು ಕೊಡ್ಬೇಕಂತ ಹೇಳ್ತಾನೆ. ಅವಾಗ ಅಭಯರುಚಿ ಮತ್ತು ಅಭಯಮತಿಯನ್ನು ಕರೆದುಕೊಂಡು ಅಲ್ಲಿ ಬರ್ತಾನೆ. ಅವರ ಇಬ್ಬರ ವೃತ್ತಾಂತವನ್ನು ಕೇಳಿದಂಥ ಈತ ಹಿಂಸೆಯನ್ನು ತ್ಯಜಿಸಿ ಮುಂದೆ ಒಳ್ಳೆಯ ದೇವತ್ವವನ್ನು ಪಡೆದಿರುವಂತಹ ವ್ಯಕ್ತಿ. ಕಲಿಪುರುಷ ಕಲಿಯುಗದ ಅಧಿಪತಿ, ಮಹಾವಿಷ್ಣುವಿನ ಕೊನೆಯ 10ನೇ ಅವತಾರ. ಅಂದರೆ ಕಲಿಯುಗದ ಅಧಿಪತಿ ಮಹಾವಿಷ್ಣುವಿನ ಕೊನೆಯ 10ನೇ ಅವತಾರ. ಪದಗಳ ಅರ್ಥವನ್ನು ನೋಡೋಣ. ನೆಗಳ್ ಪ್ರಸಿದ್ಧ. ಬೆಸಸೆ ಅಂದರೆ ಆಜ್ಞೆ ಮಾಡಲು, ಬೆಸನ್ ಪ್ಲಸ್ ಆಜ್ಞೆ. ಪಿಡಿ ಅಂದರೆ ಹಿಡಿ, ದೆಸೆ ಅಂದರೆ ಬಗ್ಗೆ. ಪುರುಳ್ ಅಂದರೆ ಸ್ವಲ್ಪ. ಪರಿವೀಕ್ಷಿಸಿ ಅಂದರೆ ಆಲೋಚಿಸುವುದು. ತಲ್ಲನ ಅಂದರೆ ತಳಮಳ. ಭವ ಅಂದರೆ ಜನ್ಮ. ನಿಶಂಕೆ ಅಂದರೆ ಸಂಶಯವಿಲ್ಲದ, ಭಯವಿಲ್ಲದ್ದು. ನಿವಾರಣೆ ಅಂದರೆ ಪರಿಹಾರ. ಕದಂಬ ಅಂದರೆ ಸಮೂಹ. ಬೆರಗು ಅಂದರೆ ವಿಸ್ಮಯ. ಲೋಚನ ಅಂದರೆ ಕಣ್ಣು. ಗೋಚರ ಅಂದರೆ ಕಾಣುವಂಥದ್ದು. ಬಂಧಿಸಿ ಅಂದರೆ ನಮಸ್ಕರಿಸುವುದು ಅಥವಾ ವಂದಿಸುವುದು. ನೆರೆದ ಅಂದರೆ ಸೇರಿದ. ನೆರೆ ಅಂದರೆ ಚೆನ್ನಾಗಿರುವುದು. ಸೃಜ ಅಂದರೆ ಹೂಮಾಲೆ. ತಂಡುಲ್ ಅಂದರೆ ಅಕ್ಕಿ. ಚೆರು ಅಂದರೆ ಹವಿಸು. ವಜ್ರ ಅಂದರೆ ಸಮೂಹ. ತಿರೋಹಿತ ಅಂದರೆ ಮಾಯವಾಗು. ಅನುಜ ಅಂದರೆ ಸಹೋದರಿ. ವಿಭು ಅಂದರೆ ಪ್ರಭು. ಲಾಲಿಸು ಅಂದರೆ ಮುದ್ದಿಸು. ಒಡರಿಸಿ ಅಂದರೆ ಉಂಟಾಗಲು. ಮಡಗು ಅಂದರೆ ಅಡಗಿಸು. ಏನಂಗಳ್ ಪಾಪ ಕೃತ್ಯಗಳು. ಅಳ್ಕಿ ಅಂದರೆ ನಾಚಿ. ದಿವ್ಯಂ ಸ್ವರ್ಗ. ಕಲಿಪುರುಷ ಅಂದರೆ ಕಲಿಪುರುಷ. ಮೂದಲಿಸು ಅಂದರೆ ಹಂಗಿಸು. ಪ್ರವೇಶ ಭಾಗವನ್ನು ನೋಡೋಣ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಜನ್ನ ಕವಿಯುವುದು ವಿಶಿಷ್ಟ ಹೆಸರು. ಈತನ ಕಾಲ ಪ್ರಸಕ್ತ ಶಕ 12ನೇ ಶತಮಾನದ ಉತ್ತರಾರ್ಧ ಮತ್ತು ಕ್ರಿಸ್ತ ಶಕ 13ನೇ ಶತಮಾನದ ಪೂರ್ವಾರ್ಧ ಎಂಬುದು
ಕವಿ ಚರಿತಕಾರರ ಅಭಿಮತ. ನೋಡಿ, ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಜೈನ ಕವಿ ತನ್ನದೇ ಆಗಿರ್ತಕ್ಕಂಥ ವಿಶಿಷ್ಟವಾದಂತಹ ಪ್ರಾಮುಖ್ಯತೆಯನ್ನು ಪಡೆದಿರತಕ್ಕಂತಹ ಜೈನ ಧರ್ಮದ ಪ್ರಖ್ಯಾತ ಕವಿ, ಪ್ರಸಿದ್ಧ ಕವಿ. ಈತನ ಕಾಲಮಾನ ನಾವು 12ನೇ ಶತಮಾನದ ಉತ್ತರಾರ್ಧ ಮತ್ತು ಕ್ರಿಸ್ತಶಕ ಅಂದರೆ 13ನೇ ಶತಮಾನದ ಪೂರ್ವಾರ್ಧ ಅಂತೇಳಿ ನಾವು ಕರಿತೀವಿ. ಲೌಕಿಕ ಧಾರ್ಮಿಕ ಎಲ್ಲೆಯನ್ನು ಹಾಕಿಕೊಳ್ಳದೆ ಎರಡನ್ನೂ ಯಶೋಧರ ಚರಿತೆಯಲ್ಲಿ ಕೃತಿಯಲ್ಲಿ ಹೇಳಿದ್ದಾನೆ. ನೋಡಿ, ಲೌಕಿಕ ಮತ್ತು ಧಾರ್ಮಿಕ ಯಾವುದೇ ರೀತಿಯಾದಂಥ ಎಲ್ಲೆಯನ್ನು ಹಾಕಿಕೊಂಡು ಗಡಿಯನ್ನು ಹಾಕಿಕೊಂಡಿಲ್ಲ. ಎರಡನ್ನೂ ಕೂಡ ತನ್ನ ಯಶೋಧರ ಕೃತಿಯಲ್ಲಿ ಏನು ಸಂಪೂರ್ಣವಾಗಿ ತುಂಬ ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದನ್ನು ಹೇಳಿದಾನ. ಹಿಂಸೆ ಮಾನವನನ್ನು ದಾನವನ್ನಾಗಿಸುತ್ತದೆ. ಹಿಂಸೆಯನ್ನು ಮಾಡುವುದಿರಲಿ. ಹಿಂಸೆಯನ್ನು ಸಂಕಲ್ಪಿಸುವುದು ಘೋರ ಪಾಪ. ಇದು ಜನ್ಮ ಜನ್ಮಾಂತರಕ್ಕೂ ಕಾಡದೆ ಬಿಡುವುದು. ಅಹಿಂಸಾ ಪರಮೋ ಧರ್ಮ ಎಂಬ ನಿತ್ಯ ಸತ್ಯವನ್ನು ಅತ್ಯಂತ ಸರಳ ಸುಂದರವಾಗಿ ಚಿಕ್ಕ ಮಕ್ಕಳಾದ ಅಭಯ ರುಚಿ ಅಭಯಮತಿಯರ ಮೂಲಕ ಜನ ಪ್ರತಿಪಾದಿಸಿ ಮಾರಿದತ್ತ ರಾಜನನ್ನು ಹಿಂಸಾ ಮಾರ್ಗದಿಂದ ವಿಮುಖವಾಗುವಂತೆ ಮನಪರಿವರ್ತನೆಯಾಗುವಂತೆ ಮಾಡಿದ್ದಾನೆ. ಈ ಪ್ರಸಂಗವನ್ನು ತಿಳಿಯಪಡಿಸುವುದೇ ಪ್ರಕೃತ ಪದ್ಯಭಾಗದ ಪ್ರಧಾನ ಆಶಯ. ನೋಡಿ, ಇಲ್ಲಿ ಹಿಂಸೆ ಮಾನವನನ್ನು ದಾನವನನ್ನಾಗಿ ಮಾಡ್ತದೆ. ಹಿಂಸೆ ಮಾಡುವುದಕ್ಕಿಂತ ಹಿಂಸೆಯನ್ನು ವಿಚಾರ ಮಾಡುವುದು ಅಥವಾ ಸಂಕಲ್ಪ ಮಾಡುವುದು ಕೂಡ ಪಾಪ ಅಂತೇಳಿ ಕವಿ ಹೇಳ್ತಾನೆ. ಅದು ಹಿಂಸೆನ ನಾವು ಸಂಕಲ್ಪ ಮಾಡಿದರೂ ಕೂಡ ನಮ್ಮ ಜನ್ಮ ಜನ್ಮಾಂತರ ಕೂಡ ನಮ್ಮ ಕಾಡುವುದೇ ಬಿಡುವುದಿಲ್ಲ. ಅಹಿಂಸಾ ಪರಮೋ ಧರ್ಮ ಅನ್ನುವಂಥ ಮಾತನ್ನು ತುಂಬ ಸ್ವಚ್ಛಂದವಾಗಿ ಸರಳವಾಗಿ ಕವಿಯಲ್ಲಿ ಹೇಳಲಿಕ್ಕೆ ಹೊರಟಿದ್ದಾರೆ. ಅದೇ ರೀತಿಯಾಗಿ ಯಾವ ರೀತಿಯಾಗಿ ಹೇಳ್ತಾರಪ್ಪ, ರಾಜಪುರ ಪಟ್ಟಣದ ಅರಸನಾಗಿರ್ತಕ್ಕಂತಹ ಏನು ರಾಜ ಇರ್ತಾನಲ್ಲ ಮಾರಿದತ್ತ, ತುಂಬ ಆತನಿಗೆ ಹಿಂಸೆ ಮಾಡೋದು ಪಂಚಪ್ರಾಣ ಆಗಿರ್ತಾ ಆತನ ಮನ ಪರಿವರ್ತನೆ ಆಗುವಂಥ ಅಭಯ ರುಚಿ ಮತ್ತು ಮತಿಯರ ಮುಖಾಂತರ ಆತನನ್ನು ಹಿಂಸಾ ಮಾರ್ಗದ ವಿಮುಖವಾಗುವಂತೆ ಮನ ಪರಿವರ್ತನೆ ಆಗುವಂತೆ ಮಾಡುವುದೇ ಪ್ರಸ್ತುತ ಪಠ್ಯಭಾಗದ ಆಶಯ ಮತ್ತು ಪ್ರವೇಶ ಭಾಗ ಅಂತಲೇ ನಾವು ಹೇಳ್ಬೋದು. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಬಲಿಯ ನಿತ್ತೊಡೆ ಮುನಿವೆಂ ಅನ್ನುವಂತಹ ಪದ್ಯದ ಕವಿ ಪರಿಚಯವನ್ನು, ಆಶಯ ಭಾಗವನ್ನು, ಪೂರ್ವಕತೆಯನ್ನು, ಪದಗಳ ಅರ್ಥವನ್ನು, ಅದೇ ರೀತಿಯಾಗಿ ಪಠ್ಯಾಧಾರ ಟಿಪ್ಪಣಿಯನ್ನು, ಪ್ರವೇಶ ಭಾಗವನ್ನು ನೋಡಿದ್ದೀನಿ. ನಾಳೆಯ ದಿನ ತರಗತಿಯಲ್ಲಿ ನಿಮಗೆ ಈ ಪ್ರಸ್ತುತ ಪದ್ಯ ಭಾಗದ ಸಂಪೂರ್ಣ ಸಾರಾಂಶವನ್ನು ಹೇಳ್ತೀನಿ. ಇಲ್ಲಿಯವರೆಗೂ ನನ್ನ ತರಗತಿಯನ್ನು ವೀಕ್ಷಣೆ ಮಾಡೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ನನ್ನ ತರಗತಿಯನ್ನು ವಿರಾಮ ಕೊಡ್ತೇನೆ. ಎಲ್ಲರಿಗೂ ನಮಸ್ಕಾರ.